ಇನ್ನು ದಿನಕ್ಕೊಂದೊಂದು ಡಿಮಾಂಡ್. ನನಗೆ ಅದು ಬೇಕು, ನನಗೆ ಇದು ಬೇಡ ಅಂತ ದರ್ಶನ್ ಪ್ರತಿದಿನವೂ ಜೈಲಿನಲ್ಲಿ ಹೊಸ ಖ್ಯಾತೆಯನ್ನ ತೆಗಿತಾ ಇದ್ದಾರೆ. ಸದ್ಯ ದರ್ಶನ್ರ ಕ್ವಾಟ್ಲೆಗೆ ಜೈಲು ಸಿಬ್ಬಂದಿ ಗರಂ ಆಗಿದ್ದಾರೆ. ಕೂತ್ಕೊಳ್ಳೋಕೆ ಐಷಾರಾಮಿ ಸೋಫಾ ಇಲ್ಲ, ಮಲ್ಗೋಕೆ ಮೆತ್ತನೆಯ ಬೆಡ್ ಇಲ್ಲ, ತಲೆಗೆ ದಿಂಬು ಇಲ್ಲ. ಜೈಲಲ್ಲಿ ಚಾಪೆ ಮೇಲೆ ಮಲಗ್ತಾ ಇರುವ ಕೊಲೆ ಆರೋಪಿ ದರ್ಶನ್ ಕಂಬಿ ಹಿಂದೆ ವಿಲವಿಲ ಅಂತಿದ್ದಾನೆ. ನಂಗೆ ಬೆನ್ನೋವು, ತಲೆದಿಂಬು ಕೊಡಿ ಅಂತ ದರ್ಶನ್ ಪಟ್ಟು. ನೀವು ಕೇಳೋದೆಲ್ಲ ಕೊಡೋಕ್ಕಾಗಲ್ಲ ಅಂತ ಜೈಲರ್ ಸಿಟ್ಟು. ಪರಪ್ಪನ ಅಗ್ರಹಾರ ಜೈಲಲ್ಲಿ ಇದ್ದಷ್ಟು ದಿನ ತುಟಿಕ್ ಪಿಟಿಕ್ ಅನ್ನದ ದರ್ಶನ್ ಬಳ್ಳಾರಿ ಜೈಲಿಗೆ ಹೋಗ್ತಾ ಇದ್ದಂತೆ ದಿನಕ್ಕೊಂದು ಚಕಾರ ತೆಗಿತಾ ಇದ್ದಾನೆ. ಇಷ್ಟು ದಿನ ನನಗೆ ಹೊಸ ಟಿವಿ ಬೇಕು, ಬೇರೆ ಜೈಲಿಗೆ ಶಿಫ್ಟ್ ಮಾಡಿ ಅಂತ ಪಟ್ಟು ಹಿಡಿದಿದ್ದ ದರ್ಶನ್ ಈಗ ಮಲಗೋಕೆ ತಲೆದಿಂಬು ಬೇಕು ಅಂತ ಡಿಮ್ಯಾಂಡ್ ಮಾಡ್ತಿದ್ದಾನೆ. ನನಗೆ ಬೆನ್ನು ನೋವಿದೆ, ಹೀಗಾಗಿ ಮೆತ್ತನೆಯ ದಿಂಬು ಕೊಡಿ ಅಂತ ಬಳ್ಳಾರಿ ಜೈಲು ಅಧಿಕಾರಿಗಳಿಗೆ ದರ್ಶನ್ ಮನವಿ ಮಾಡಿದ್ದಾನೆ. ಆದರೆ ದಾಸನ ಮನವಿ ತಿರಸ್ಕರಿಸಿದ ಜೈಲರ್ ಪದೇ ಪದೇ ಅದು ಬೇಕು ಇದು ಬೇಕು ಅಂತ ಬೇಡಿಕೆ ಇಡಬೇಡಿ, ಜೈಲು ನಿಯಮಗಳು ಏನಿವೆ ಹಾಗೆ ತೆಪ್ಪಗಿರಿ ಅಂತ ದರ್ಶನ್ಗೆ ಜೈಲರ್ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಸಾಲು ಸಾಲು ರಜೆ, ಟಿವಿ ಇಲ್ಲದೆ ದರ್ಶನ್ ಹೈರಾಣ. ಕಳೆದ 17 ದಿನಗಳಿಂದ ಬಳ್ಳಾರಿ ಜೈಲಲ್ಲಿ ಇರುವ ದರ್ಶನ್ಗೆ ನರಕ ದರ್ಶನವಾಗ್ತಾ ಇದೆ. ಸಾಲು ಸಾಲು ಸರ್ಕಾರಿ ರಜೆ ಇರೋದ್ರಿಂದ ಕುಟುಂಬದವರನ್ನು ಭೇಟಿ ಮಾಡೋದಕ್ಕಾಗ್ತಾ ಇಲ್ಲ. ಹೋಗ್ಲಿ ಟಿವಿಯನ್ನಾದ್ರೂ ನೋಡಿ ಟೈಮ್ ಪಾಸ್ ಮಾಡೋಣ ಅಂದ್ರೆ 4 ದಿನಗಳಿಂದ ಟಿವಿಯೂ ಕೈಕೊಟ್ಟಿದೆ. ಹೀಗಾಗಿ ಸಮಯ ಕಳೆಯಲಾಗದೆ ಒಬ್ಬಂಟಿಯಾಗಿ ವಿಲವಿಲ ಅಂತಿದ್ದಾನೆ. ಇನ್ನು ಮಂಗಳವಾರ ದರ್ಶನ್ ಸೆಲ್ಗೆ ರಿಪೇರಿಯಾದ ಟಿವಿಯನ್ನ ನೀಡುವ ಸಾಧ್ಯತೆ ಇದೆ. ಇದರ ಮಧ್ಯೆ ಅಪರಿಚಿತ ವ್ಯಕ್ತಿಯೊಬ್ಬ ಹನುಮಾನ್ ಚಾಲೀಸಾ ಪುಸ್ತಕವನ್ನ ದರ್ಶನ್ಗೆ ಪಾರ್ಸಲ್ ಮಾಡಿದ್ದಾನೆ. ಪರಿಶೀಲನೆ ಬಳಿಕ ದಾಸನಿಗೆ ಪುಸ್ತಕ ನೀಡಲಾಗಿದೆ. ಇನ್ನು ಪರಪ್ಪನ ಅಗ್ರಹಾರ ಜೈಲಲ್ಲಿದ್ದಾಗ ದರ್ಶನ್ಗೆ ರಾಜಾತಿಥ್ಯ ಕೇಸ್ ತನಿಖೆ ಚುರುಕುಗೊಂಡಿದ್ದು ಜೈಲು ಅಧಿಕಾರಿಗಳ ನಿರ್ಲಕ್ಷ್ಯ ಬೆಳಕಿಗೆ ಬಂದಿದೆ. ತನಿಖೆ ವೇಳೆ ಜೈಲಧಿಕಾರಿಗಳು ಸಮರ್ಪಕ ಮಾಹಿತಿ ನೀಡ್ತಾ ಇಲ್ಲ. ದರ್ಶನ್ ಬ್ಯಾರಕ್ ಬಳಿ ಡ್ಯೂಟಿಗೆ ಹಾಕಿದ್ದವರ ಮಾಹಿತಿಯನ್ನ ಜೈಲು ಅಧಿಕಾರಿಗಳು ನೀಡ್ತಾ ಇಲ್ವಂತೆ. ಡ್ಯೂಟಿಯಲ್ಲಿ ಇದ್ದವರ ಮಾಹಿತಿ ಕೊಟ್ಟರೆ ರಾಜಾತಿಥ್ಯ ಕೊಟ್ಟವರು ಯಾರು ಎಂಬ ಮಾಹಿತಿ ಸಿಗ್ತಾ ಇತ್ತು. ಆದ್ರೆ 2 ಬಾರಿ ಜೈಲು ಅಧಿಕಾರಿಗಳನ್ನ ಕೇಳಿದ್ರು ಯಾರೊಬ್ರು ಮಾಹಿತಿ ನೀಡ್ತಾ ಇಲ್ಲ. ಇತ್ತ ಪರಪ್ಪನ ಅಗ್ರಹಾರ ಜೈಲಿನ ಮೇಲೆ ಸಿಸಿಬಿ ಪೊಲೀಸರು ಮತ್ತೆ ದಾಳಿ ನಡೆಸಿದ್ದಾರೆ. ದರ್ಶನ್ಗೆ ರಾಜಾತಿಥ್ಯ ನೀಡಿದ್ದ ವಿಲ್ಸನ್ ಗಾರ್ಡನ್ ನಾಗನ ಮೊಬೈಲ್ ಸೀಸ್ ಮಾಡಿದ್ದಾರೆ. ನಾಗನ ಸಹಚರರ ಸುಮಾರು 18 ಮೊಬೈಲ್ಗಳನ್ನ ಜಪ್ತಿ ಮಾಡಿದ್ದು ಡ್ರಗ್ಸ್ ಹಾಗೂ ಹಣವನ್ನ ವಶಕ್ಕೆ ಪಡೆದಿದ್ದಾರೆ. ಇತ್ತ ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕಿನ ಬಳ್ಳೂರಿನಲ್ಲಿ ಗಣೇಶೋತ್ಸವ ವಿಸರ್ಜನಾ ಮೆರವಣಿಗೆಯಲ್ಲಿ ಕೆಲವರು ದರ್ಶನ್ ಖೈದಿ ನಂಬರ್ 6106 ಅನ್ನ ಟಿ ಶರ್ಟ್ ಧರಿಸಿ ಬಂದಿದ್ರು. ಇದಕ್ಕೆ ಸ್ಥಳೀಯರು ವಿರೋಧ ವ್ಯಕ್ತಪಡಿಸಿದಾಗ ಗಲಾಟೆ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, ಟಿವಿ9.